ಬಾರಿ ಜೆಡಿಎಸ್ ಅಲ್ಲಿ ನಿಂತ ಹತಾಶಿತ ಶಾಸಕರು ಮನಮಂತು ಕಾಂಗ್ರೆಸ್ಗೆ ಬಂದು ಇವತ್ತು ಅವ್ರು ನಡ್ಕೊಳ್ತಕ್ಕಂಥ ರೀತಿ, ಅವ್ರು ನೋಡ್ತಕ್ಕಂಥ ಪಾತ್ರಗಳು ಅವರಿಗೆ ಗೊತ್ತಿದೆ. ಎದುರಿಗೆ ಮತ್ತೆ ನಾಲ್ಗೆಗೆ ಲಿಂಕ್ ತಪ್ಪಿದೆ ನನಗೆ ಅಂತೇಳಿ ನೇರವಾಗಿ ಕಾರಣ ಬಸವಣ್ಣನವರ ಪಂಥದಲ್ಲಿ ಅವರು ತಾಕತ್ತಾಡಿದ ಕ್ರಮವಷ್ಟೇ. ಅದ್ರ ಜೊತೆಗೆ ನೇರವಾಗಿ ನಾನು ಹೇಳ ಬಯಸಿದೆ ಅಂತಂದ್ರೆ ಅರಸೀಕೆರೆಯಲ್ಲಿ ಶಾಸಕರಿಗೆ ಇದ್ದಂಥ ಒಂದೇ ಒಂದು ಬೆನ್ನೆಲುಬು ಅಂದ್ರೆ ಜಾತಿನ ಹೊರದಾಡಿಸಿ ರಾಜಕಾರಣದ ಸ್ವಾರ್ಥ ರಾಜಕಾರಣನ ಒಂದು ಆಮಿಷ ಮಾಡ್ಕೊಂಡು ಬರ್ತಾ ಇದ್ರು. ಅದು ಪರ್ಯಾಯವಾಗಿ ಈಗ ಅವ್ರಿಗೆ ಮನವರಿಕೆ ಆಗಿದೆ. ಇಷ್ಟು ವರ್ಷ ನಾನು ಗೆದ್ದಿದ್ದು ರಾಜಕೀಯ ಲಾಭ ಪಡೆದಿದ್ದು ಜನರಿಗೆ ಮಕ್ಕಳಿಗೆ ಎದುರಿಸಿದ್ದು ಜಾತಿಗಳ ಪದ ಮೇಲೆ ಕೊಟ್ಟಿದ್ದು. ಬಟ್ ಈಗ ಕಳೆದ ಬಾರಿಯಿಂದ ಯಾವ ಜನಾಂಗನ ಹೀಯಾಳಿಸಿ ಯಾವ ಜನಾಂಗನ ಹಿಮ್ಮೆಟ್ಟಿಸಿ ರಾಜಕಾರಣ ಮಾಡ್ತಾ ಇದ್ದಾರೋ ಅದು ಈಗ ಜನಗಳಿಗೆ ಪ್ರಜ್ಞಾವಂತರಿಗೆ ನಾಯಕರು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ನಾಯಕರನ್ನ ಬಿಟ್ಟು ಇನ್ನು ಎಲ್ಲ ಸೂಕ್ಷ್ಮ ಮತದಾರರಿಗೆ ಮತ್ತೆ ಜನಾಂಗದವರಿಗೆ ಉಪನಾಯಕರುಗಳಿಗೆ ಬೂತ್ ಮಟ್ಟದ ರಾಜಕಾರಣದಲ್ಲಿ ಜನಗಳಿಗೆ ಮನವರಿಕೆ ಆಗಿದೆ. ನಾವು ಯಾವುದೇ ಜಾತಿ ಸೀಮಿತವಾಗಿದ್ದಂಥ ರಾಜಕಾರಣ ಮಾಡ್ತಾ ಇಲ್ಲ. ಎಲ್ಲ ಜಾತಿಯವರಿಗೆ ಅವಿನಾಭಾವ ಸಂಬಂಧ ಇಟ್ಕೊಂಡು ನಾವು ಆರೋಗ್ಯವಂತ ರಾಜಕಾರಣ ಮಾಡ್ತಾ ಇದ್ದೀವಿ. ಕಳೆದ ಬಾರಿ ಸ್ಪರ್ಧಿಸತಕ್ಕಂಥ ಎನ್ಆರ್ ಸಂತೋಷ್ ಮೇಲೆ ಏಕಾಏಕಿ ರಾಜಕೀಯ ದಾಳಿ ಮಾಡ್ತಕ್ಕಂಥದ್ದು, ತೇಜೋವಧೆ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ರಾಜಕೀಯ ಅವಹೇಳನಕಾರಿ ಹೇಳಿಕೆ ಕೊಡ್ತಿರ್ತಕ್ಕಂಥದ್ದು, ಬೇಡಿರ್ತಕ್ಕಂಥ ತೂಕ ಇಲ್ಲದ ಮಾತುಗಳನ್ನು ಆಡ್ತಿರ್ತಕ್ಕಂಥದ್ದು ಶಾಸಕರು ಮತ್ತು ಶಾಸಕರ ಹಿಂಬಾಲಕರೇ ಹೊರತು ಅವರ ಒಂದು ರಾಜಕಾರಣ ಶೈಲಿನ, ಅವರ ಒಂದು ಸಂಘಟನಾ ಶೈಲಿನ ಸಹಿಸದೆ ಯಾವ್ಯಾವುದೋ ರೀತಿ ದಿಗ್ಗಪಡಿಸ್ತಾ ಇರೋದು. ಎಂದೂ ಇಲ್ಲದ ಪ್ರೀತಿ ಸ್ವತಂತ್ರ ಬಂದಾಗಿಂದ 1947ರಿಂದ 2026 ತನಕ ಇದ್ದ ಬಸವಣ್ಣನ ಅನುಯಾಯಿಗಳ ಮೇಲೆ ಇರ್ತಕ್ಕಂಥ ಪ್ರೀತಿ ಶಾಸಕರಿಗೆ ಈಗ ಬಂದಿರೋದು ರಾಜಕೀಯ ಲಾಭಕ್ಕೋಸ್ಕರನೇ ಬಸವಣ್ಣ ನೆನಪಾಗಿರೋದ್ರೆ ಇಲ್ಲಿ ಯಾವ ಉದ್ದೇಶಕ್ಕೂ ಅಲ್ಲ ಅನ್ನೋದನ್ನ ನೇರವಾಗಿ ಹೇಳಕ್ ಬಯಸ್ತೇನೆ. ಕಾರಣ ಇಷ್ಟೇ, ರಾಜಕಾರಣದಲ್ಲಿ ಶಾಸಕರಿರ್ತಕ್ಕಂಥ ಕೆಲವು ಅನೇಕ ನಾಯಕರುಗಳು ಅತಿಪ್ರವಣೆ ಆಗಿದ್ದಾರೆ ಅಂತ ಹೇಳಕ್ ನೀವು ಚಿಕ್ಕ ವಯಸ್ಸಲ್ಲಿ ಹೇಳಕ್ ಯಾಕೆ ಇಷ್ಟಪಡ್ತೀರಿ ಅಂತಂದ್ರೆ ಇದೇ ಶಾಸಕರು ಅತ್ಯಂತ ಹೀನಾಯವಾಗಿ ಅಪಮಾನಿಸಿ ಅತ್ಯಂತ ಹೀನಾಯ ದೃಷ್ಟಿಯಲ್ಲಿ ರಾಜಕಾರಣ ಮಾಡಿಸಿ ಅವ್ರ ಕೈಲಿ ಒಬ್ಬ ಶಾಸಕರನ್ನ ನಿಮ್ಮ ಕೈಲಿ ಸೋಲ್ಸಕ್ಕೆ ಯೋಗ್ಯತೆ ಮತ್ತೆ ಯೋಗ ಎರಡೂ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಾನಸಿಕವಾಗಿ ಅವ್ರನ್ನ ಸಮರ್ಥಿಸ್ಕೊಳ್ತೀರ ಅಂದ್ರೆ ನಾವು ಎಲ್ಲಾ ಜನ, ನಾವು ಲಿಂಗಾಯತ ಸಮಾಜದವರು, ವೀರಶೈವ ಲಿಂಗಾಯತ ಸಮಾಜದವರು ಒಬ್ಬರನ್ನ ನಾವು ಅಲಗಡಿತಾ ಇಲ್ಲ. ಎಲ್ಲಾ ಜನಾಂಗದ ನಿಲುವುಗಳನ್ನು ದುರ್ಬಳಕೆ ಮಾಡ್ಕೊಂಡು ನೀವು ಅವ್ರನ್ನ ಸಮರ್ಥಿಸ್ಕೊಳ್ತೀರ ಅಂತಂದ್ರೆ ಇದು ಯುವ ಜನತೆ ನೀವು ಎಂತ ನಾಯಕತ್ವ, ಎಂತ ನೀವು ರಾಜಕಾರಣ ನಾಯಕತ್ವ ಕೊಡ್ತೀರಾ ಅಂತ ನಾವು ಹೇಳಕ್ ಬಯಸ್ತಾ ಇದ್ದೀವಿ. ನಾವು ಒಂದು ಗಂಜಿ ಗಿರಾಕಿ ಅಂತ ಹೇಳಿದಂತ ಸಂತೋಷವನ್ನು ನೀವು ಇಷ್ಟು ಹೇಳಿಸ್ತಾ ಇದ್ರಲ್ಲ, ಗಂಜಿ ಗಿರಾಕಿ ಅಂತ ಒಳಪಡೋದು ಗಂಜಿಯನ್ನ ಪದ ಬಳಸೋದು ಯಾವುದೇ ಹೊಟ್ಟೆ ಇದ್ದಿದ್ದವ್ರನ್ನಾಗ್ಲಿ ಅನ್ನ ಇದ್ದಿದ್ದವ್ರನ್ನಾಗ್ಲಿ ಅಲ್ಲ. ಅವರು ಹೇಳಿದ ಪದದ ಅರ್ಥ ಇನ್ನೊಂದು ಪರ್ಯಾಯವಾಗಿ ವೈಟ್ ಕಾಲರ್ ಲೀಡರ್ಸ್ ಕೂಡ ಕಾಂಗ್ರೆಸ್ ಅಲ್ಲಿ ಗಂಜಿ ಗಿರಾಕಿ ಅಂತ ಹೇಳ್ತಾರೆ. ವೈಟ್ ಕಾಲರ್ ಲೀಡರ್ಸ್ ಅಂದ್ರೆ ರಾಜಕಾರಣ ಸಮಯದಲ್ಲಿ ಅವತ್ತಿನ ರಾಜಕಾರಣ ದೇವರಿಗೆ ಬೂತ್ ಎಲೆಕ್ಷನ್ ಬೆಳಿಗ್ಗೆ ಅಂತಂದ್ರೆ ರಾತ್ರಿ ಬಟ್ಟೆ ಹಾಕಿ ಬರ್ತಕ್ಕಂಥ ರಾಜಕಾರಣಿಗಳು ಗಂಜಿ ಗಿರಾಕಿ ಅಂತ ಹೇಳ್ತಾರೆ. ಹಂಗ ಹೋಲಿಸ್ಕೊಂಡ್ರೆ ಯಾವುದೇ ನಾಯಕನ ಹೆಸರು ತಗೊಳ್ಳದೆ ನಾವು ಈ ನೇರವಾಗಿ ಶಾಸಕರಿಗೆ ಹೇಳೋದಾದ್ರೆ ಗಂಜಿ ಗಿರಾಕಿನ ಪದ ಬಳಸಿಸೋದಕ್ಕೆ ನೀವು ಇಷ್ಟೊಂದು ನೀವು ಹಿಂದಿರ್ತಕ್ಕಂಥ ಮುಕ್ತ ಜನಾಂಗನ ಬಳಸ್ಕೊಂಡು ಹೀಯಾಳಿಸ್ತಾ ಇರಲ್ವಾ? ನಾವು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಬಂದಿದ್ದು ಶಾಸಕ ಆಗಿ ಇನ್ನು ಗೆದ್ದಿರ್ತಕ್ಕಂಥ ಎಲ್ಲಾ ಲಿಂಗಾಯತರು MLA ಹೊಟ್ಟೆ ಉರಿಯಕ್ಕೆ ರಾಜಕಾರಣ ಮಾಡೋದು ಅಂತಂದಾಗ ನಿಮ್ಗೆ MLA ಮತ್ತೊಂದರಿಗೆ MLA ಕುಟುಂಬದವರಿಗೆ ಲಿಂಗಾಯತ ಸಮಾಜದವರಿಗೆ ನಿಮ್ಗೆ ಹೊಟ್ಟೆ ಉರಿಲಿಲ್ಲ ಸ್ವಾಮಿ. ಆಕ್ಚುಲಿ ನಿಜವಾಗಿ ಮನೋರಂಜನೆ ಮಾತಾಡೋದು MLA ವಿರುದ್ಧ, MLA ಹೊರತು ಇನ್ನು ಯಾವುದೇ ಸಮಾಜದ ಬೇರೆ ಅನ್ಯ ಸಮಾಜದ ನಾಯಕರುಗಳಲ್ಲ. ಹೊಟ್ಟೆ ಉರಿಯಕ್ಕೆ ರಾಜಕಾರಣ ಮಾಡ್ತಾ ಇದ್ರು. ಅವರೆಲ್ಲ ಹೊಟ್ಟೆ ಉರಿಯಕ್ಕೆ ರಾಜಕಾರಣ ಮಾಡಿದ್ರು MLAಗಳು ಆಗಕ್ಕೆ. ನಾನು ಇವಾಗ ಅಭಿವೃದ್ಧಿ ಮಾಡಕ್ಕೆ ಹೇಳಿದರೆ ಅಂತಲ್ಲ, ಅದಕ್ಕಿಂತ ಹೀನಾಯ ಪರಿಸ್ಥಿತಿ ಎಲ್ಲಾ ಜನ ಸೇರ್ತಾ ಇದ್ರು. ಅವರು ನಿಜವಾಗಿ ಇಷ್ಟು ವರ್ಷ MLA ಆಗಿರ್ತಕ್ಕಂಥ ಮತ್ತೊಂದವರಿಗೆ ಅಗೌರವ ತಂದಿರೋದು. ಬಟ್ ನಾವು ಯಾವುದೇ ರಾಜಕಾರಣ ಫ್ಯಾಮಿಲಿನ ಹಿಮ್ಮೆಟ್ಟಿಸದೆ ಅವ್ರನ್ನ ಅವಹೇಳನ ನಡ್ಕೊಳ್ಳದೆ ಈಗ ಹತಾಶರಾಗಿರೋದು ಶಾಸಕ ಶಿವಲಿಂಗೇಗೌಡರು ಹತಾಶರಾಗಿರೋದು ಒಂದೇ ಒಂದು ಕಾರಣಕ್ಕೆ ಅವರು ಬಂದಂತ ಸಂದರ್ಭದಲ್ಲಿ ಹಿಂದೆ ಗೆದ್ದಿರ್ತಕ್ಕಂಥ MLAಗಳೆಲ್ಲ ಹೀಯಾಳಿಸ್ಕೊಳ್ಳೋಕೆ ಒಂದೇ ಒಂದು ಫಾರ್ಮುಲಾ ಇತ್ತು. ಲಿಂಗಾಯತ ಸಂದರ್ಭ ಹೇಳಿ ಒಂದು ಫಾರ್ಮುಲಾ ಏನು ಯೂಸ್ ಮಾಡಿದ್ರು ಅದನ್ನ ಸತತ 3 ಬಾರಿ ಯೂಸ್ ಮಾಡಿಬಿಟ್ರು. ಈಗ 4ನೇ ಬಾರಿ ಅವರಿಗೆ ಲಿಂಗಾಯತನ ನಾಯಕರುಗಳನ್ನ ಪ್ರೀತಿಸ್ತಕ್ಕಂಥ ಎಲ್ಲಾ ಜನಾಂಗದವರು ಮತ್ತೆ ಅವ್ರ ಪರನೇ ನಿಂತ್ಕೊಳ್ತಾ ಇದೆ ಅಂತ ಹೊರಗಟ್ಟು
ಮತ್ತೆ ಅದೇ ಅಭ್ಯರ್ಥಿ ರಿಪೀಟ್ ಆಗಿಲ್ಲ, ಹಂಗಾಗಿ ನೀವು ಗೆದ್ದಿದ್ದೀರ ಅನ್ನೋದು ಬಿಟ್ರೆ ನಿಂತಂತ ಅಭ್ಯರ್ಥಿ ಮತ್ತೆ ನಿಂತು ನೀವು ಇದೇ 40,000 ಓಟ ಸೋಲ್ತೀರ ಅಂತ ನಾನು ನೇರವಾಗಿ ಹೇಳ್ತೀನಿ. ಇಲ್ಲ ಚಾಲೆಂಜರ್ ಪರಿಸ್ಥಿತಿ ಅಂತಂದ್ರೆ ನಾವು ಬಹಿರಂಗ ಸವಾಲಾಗ್ತೀವಿ. ನೀವೆಲ್ಲರೂ ಮತ್ತೆ ಗೆದ್ದಿದ್ದೀರ ಅನ್ನೋದು ಮನಸ್ಥಿತಿ ನಿಮ್ಮಲ್ಲಿದ್ರೆ ನಾಳಿನ ಚುನಾವಣೆಗೆ ರಾಜೀನಾಮೆ ಕೊಟ್ಟು ಮತ್ತೆ ನಾಡಿದ್ದು ಎಲೆಕ್ಷನ್ ಮಾಡಿ ಗೆದ್ದಿರಿ, ನಾವು ಹೋಗ್ತೀವಿ. ಇಷ್ಟು ಹೇಳ್ತಾ ನೀವು ಯಾವುದೇ ಸಮಾಜದ ಮೇಲೆ ಸಮಾಜನ ಎತ್ತಿ ಈಗ ಏನಿದ್ರು ನೀವು ಟೋಟಲಿ ಲಿಂಗಾಯತ ವಿರೋಧಿ ಶಾಸಕ ಅಲ್ಲ, ಟೋಟಲಿ ನೀವು ಹಿಂದೂ ವಿರೋಧಿ ಶಾಸಕ ಅಂತ ಪಟ್ಟ ಕಟ್ಕೊಂಡಿದ್ದೀರ. ನೀವು ಒಂದೇ ಒಂದು ಜನನು ಸಿಂಧಿಪಾದ ಶಾಸಕ ಅಂತ ಎಲ್ಲರಿಗೂ ಗೊತ್ತಿದೆ. ಎಲ್ಲ ಒಬ್ಬ ಸಣ್ಣ ಯುವಕು 18 ವರ್ಷ ಆದ ಯುವಕು ಗೊತ್ತಿದೆ. ಇದನ್ನ ಕಳಕೊಳ್ಳೋಕ್ಕೋಸ್ಕರ ನೀವು ಈಗ ಲಿಂಗಾಯತ ಪದವನ್ನು ಯೂಸ್ ಮಾಡಿ ನಮ್ಮ ಉಪಪಂಗಡದ ನಾಯಕರುಗಳ ಎತ್ತಿ ಅವರು ಮುಗ್ಧರೋ ಎದ್ರೋ ಅಥವಾ ಮೂಡಾದ್ರು ನಮ್ಗಂತೂ ಗೊತ್ತಿಲ್ಲ. ಅವರು ವೈಯಕ್ತಿಕ ನಾನು ತೇಜೋವಧೆ ಮಾಡಬಹುದಲ್ಲ, ಯಾಕೆಂದ್ರೆ ನಾನು ಇರ್ತಕ್ಕಂಥ ಪತ್ರಿಕೋದ್ಯಮದಲ್ಲಿ ಅತ್ಯಂತ ಕಿರಿಯ ಅಂತ ಹೇಳ್ತಾ ಅವ್ರು ಗೊತ್ತಿರೋರಿಗೆ ಮನ ಪ್ರವೃತ್ತಿ ಒಂದಲ್ಲ ಒಂದಿನ ಆಗುತ್ತೆ. ಯಾಕೆ ಅಂತಂದ್ರೆ ನಾವು ಮೂಲಕ ಅರ್ಥೈಸಿದ್ರೆ ಕಾಂಗ್ರೆಸ್ ಬಿಟ್ಟಂತ ಸಂದರ್ಭದಲ್ಲಿ ನನ್ನನ್ನು ಹೀಯಾಳಿಸಿದ್ರು. ಯಾಕೆ ಬಿಟ್ಟೋದೆ ಹಂಗೆ ಬಿಟ್ಟೋದೆ ಅಂತ ಬಿಟ್ಟೋದು ಒಂದೇ ತಿಂಗಳಿಗೆ ಅವ್ರಿಗೆ ಗೊತ್ತಾಯ್ತು, ನಮ್ಮನ್ನು ಹೀಯಾಳಿಸ್ತಾ ನಾವು ಜಾಸ್ತಿ ತಿನ್ನಿರಲ್ಲ ಅಂತೇಳಿ ಅವ್ರಿಗೂ ಗೊತ್ತೈತೆ. ಶಾಸಕರೇ ಡೈರೆಕ್ಟಾಗಿ ಇದೇ ನಮ್ಮ ಗೌರವಾನ್ವಿತ ಶಶಾಂಕ ರಾಜೀನಾಮೆ ಕೊಟ್ಟಾಗ ಶಾಸಕ ಹೋದ್ರೆ ಹೋಗ್ತಾರೆ ಬೆಳೆಯ 500 ರೋಟಿ ಸೀಮಿತ ಆದಂಥ ಶಾಸಕ ಇವತ್ತು ಶಿಕ್ಷಣದ ಮುಂದ್ಬಿಟ್ಟು ನೀವು ಹೇಳಿಕೆ ಕೊಡಿಸ್ತೀರಾ ಅಂದ್ರೆ ನಾನು ಇವತ್ತವರ್ಗ ನನ್ನ ಮುಂದೆನೇ ತೋಟದಲ್ಲಿ 500 ರೋಟಿ ಶಾಸಕ 500 ರೋಟಿ ಸೀಮಿತ ಬೆಳೆಯ ಅವನು ಹೋದ್ರೆ ಹೋಗ್ತಾನೆ ಅಂತ ಹೇಳಿಲ್ಲ ಅಂದ್ರೆ ಇದೇ ಜೈಲ್ಗೆ ಕಟ್ಟ ಪ್ರಮಾಣ ಮಾಡಕ್ಕೆ ಕಡಿಯಿರಿ. ಆದ್ರೆ ಇವತ್ತವರ್ಗ ನಾವು ಶಿಕ್ಷಣದ ಹತ್ರ ಮಾತಾಡಿಲ್ಲ, ಇಂಥ ಹೇಳಿಕೆ ಮಾತಾಡಿದ್ದಾನೆ ಅಂತೇಳಿ ಇಂಡೈರೆಕ್ಟ್ ಆಗಿ ಅವ್ರಿಗೂ ಗೊತ್ತಿರ್ಬೋದೇನೋ. ಆದ್ರೆ ಅದೇ ಶಿಕ್ಷಣನ ಮತ್ತೆ ಮನವೊಲಿಸಿ DK ಶಿವಕುಮಾರ್ ಕಡೆಯಿಂದ ಕಾಂಗ್ರೆಸ್ಗೆ ಕರ್ಕೊಂಡೋಗಲ್ಲ. ಶಿಕ್ಷಣಕ್ಕೆ ಏನಪ್ಪ ಕೊಟ್ಟಿದ್ದೀವಿ ಸ್ಥಾನಮಾನವ 5 ಪೊಸಿಷನ್ ಇದ್ದಂಥ KPCC ಕಾರ್ಯದರ್ಶಿ ತಗೊಂಬಂದು ಜಿಲ್ಲಾ ಕಮಿಟಿಗೆ ಕಾರ್ಯದರ್ಶಿ ಮಾಡ್ತೀಯ ಅಂತಂದ್ರೆ ಇದಕ್ಕಿಂತ ದುರಂತ ಇನ್ನೇನು ಬೇಕು ನಮ್ಮ ಸಮಾಜ ಕೊಟ್ಟಂತ ಗೌರವಾಗಿತ್ತು ಶಾಸಕರೇ. ಇದನ್ನೆಲ್ಲ ಮನ್ಕೊಂಡು ನಾವು ಅವರು ದುರಂತ ಒಬ್ಬ ವ್ಯಕ್ತಿ ಮಾಲಕ ಅಲ್ಲ. ಶಿವಲಿಂಗೇಗೌಡರ ವಿರುದ್ಧ ನೆಕ್ಸ್ಟು ನಾವೆಂಗೆ DK ಶಿವಕುಮಾರ್ ಅರಸೀಕೆರೆಗೆ ಬಂದಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ಗೆ ಯಾರಿಗೆ ಟಿಕೆಟ್ ಕೊಡಿ ನಾವು ಗೆಲ್ಲಿಸ್ಕೊಳ್ತೀವಿ ಅಂತ ಪ್ರಮಾಣ ಮಾಡಿದ್ವು. ಇವತ್ತು ಹೇಳ್ತಿದ್ದೀವಿ ಶಾಸಕರನ್ನ ಈ ಆದಿ ಶಾಸಕ ಶಿವಲಿಂಗೇಗೌಡರ ವಿರುದ್ಧ ನೀವು ಯಾರಿಗೆ ಟಿಕೆಟ್ ಕೊಡಿ ನಾವು MLA ಮಾಡ್ಕೊಂಡು ADS ಇಂದ ಪಾಠ ಹಾಕ್ತೀವಿ ಅಂತ ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ಬಸವಣ್ಣನವರ ಪುತ್ಥಳಿ ವಿಚಾರದಲ್ಲಿ ತಾಲೂಕಲ್ಲಿರ್ತಕ್ಕಂಥ ಡೊಳ್ಳು ರಾಜಕಾರಣ ನೇರವಾಗಿ ನಡೆಯಲ್ಲ. ಸೂಕ್ಷ್ಮ ಮತದಾರರು ಇಡೀ ಬಸವಣ್ಣನ ಅನುಯಾಯಿಗಳ ಜೊತೆ ಎಲ್ಲ ಜನಾಂಗದವರು ಇದ್ದಾರೆ, ಐದದವರು ಇದ್ದಾರೆ, ಎಲ್ಲ ಜನಾಂಗದವರು ಸರ್ವ ಪಕ್ಷದ ಸರ್ವ ಜಾತಿಯ ಜನರುಗಳು ಮನಬಂದು ಒಪ್ಕೊಂಡು ಏನು 15 ವರ್ಷದಿಂದ ನೀನು ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡ್ತಾ ಇದ್ದೆ, ಆ ಬ್ಲ್ಯಾಕ್ ಮೇಲ್ ರಾಜಕಾರಣ ಹೋಗಿ ಇವತ್ತು ಸೂಕ್ಷ್ಮವಾದಂಥ ಜನಾಂಗಗಳ ಜೊತೆ ಪ್ರೀತಿ ವಿಶ್ವಾಸದಿಂದ ಎಲ್ಲ ಮತದಾರಗಳು ಮತ್ತೆ ಅವ್ರ ಕಾರ್ಯಪ್ರವೃತ್ತಿ ಗೊತ್ತಿದೆ ಅಂತ ಹೇಳ್ತಾ ನೀವು ಏಕಾಏಕಿ ಸಂತೋಷ್ ಅವ್ರ ಮೇಲೋ ಇನ್ನೊಬ್ರ ಮೇಲೋ ಮತ್ತೊಬ್ರ ಮೇಲೋ ತೋಡಿಸ್ತೀನಿ ಅವೆಲ್ಲ ತುಂಬಾ ಜನ ಉಳಿದವ್ರು ಹೋಗ್ಬಿಟ್ಟವ್ರೆ. ಬಸವಣ್ಣ ಹೇಳೋದಕ್ಕೆ ಬಾಗಿದ್ರೆ ಮಾತ್ರ ಭಗವಂತ, ಉಳಿದವ್ರು ಹೋಗ್ಬಿಟ್ಟವ್ರೆ ತುಂಬಾ ಜನ. ನಾವು ನೋಡಿದೀವಿ, ನೀವು ನೋಡಿದಿರ. ಆಯ್ತು, ನೀವು ತೋಡ್ಸೋ ಪ್ರಯತ್ನ ನೀವು ಮಾಡ್ರಿ, ಮತ್ಕರ್ಕ ಬರ ಕಾರ್ಯಕ್ರಮ ನಾವು ಮಾಡ್ತೀವಿ ಅಂತ ಹೇಳ್ತಾ ಸದೃಢವಾದಂಥ ಸಮಾಜದ ಜೊತೆ ನಾವು ಯಾವಾಗಲೂ ಸದಾ ಸಿದ್ಧವಾಗಿದ್ದೀವಿ. ಈ ಬಸವಣ್ಣನ ಪುತ್ಥಳಿ ಎಲ್ಲಿ ಅನುಷ್ಠಾನ ಆಗಬೇಕು, ಎಲ್ಲಿ ಪ್ರತಿಷ್ಠಾಪನೆ ಹಾಗೆ ಆಗಬೇಕು, ಆಗುತ್ತೆ ಭಗವಂತನ ಇಚ್ಛೆ ಇದೆ ಅಂತ ಹೇಳ್ತಾ ಈ ಪತ್ರಕವಾಗಿ 15 ವರ್ಷಗಳ ಕಾಲದಿಂದ ಆಗಿರ್ತಕ್ಕಂಥ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಯಾಕೆ ಜನರ ಮೇಲೆ ಅಟ್ಯಾಕ್ ಮಾಡೋದು, ಜಾತಿ ಮಾಡೋದು ಅಂತ ಗೊತ್ತಿಲ್ಲ. ಬಸವಣ್ಣ ಅವ್ರು ಯಾವ ಜಾತಿ ಸೇರ್ತಾರೋ ಎಲ್ಲ ಸಮುದಾಯದಲ್ಲೂ ಬಸವಣ್ಣವರು, ಅದ್ರ ಜಾತಿನೇ ಇಲ್ಲ. ಬಸವಣ್ಣ ಕೂಲ್ತಕ್ಕಂಥ ವ್ಯಕ್ತಿಗಳು ಜಗತ್ತಿನಲ್ಲೇ ಇಲ್ಲ. ಆ ಬಸವಣ್ಣ ಅವ್ರ ವಿಚಾರಕ್ಕೆ ಇವರೇ ಹಾಕಿ ಸ್ಟೇಟ್ಮೆಂಟ್ ಮತ್ತೊಂದು ಅವ್ನು ನೋಡ್ತೀರಿ ಇವ್ರು ನೋಡ್ತೀರಿ ಇದ್ದಾರೆ. ಅವ್ರು ಓಡಿಸೋದಕ್ಕೆ ಜನ ರಾಜಕಾರಣ ಬಂದಾಗ ರಾಜಕಾರಣ ಮಾಡಿ ಅವ್ರು ಓಟ್ ಹಾಕ್ತಾರೆ, ಅವ್ರಿಗೆ ಹಾಕ್ತಾರೆ, ಇವ್ರಿಗೆ ಹಾಕ್ತಾರೆ. ಇಡೀ ತಾಲೂಕಿನಲ್ಲಿ ಲಿಂಗಾಯತ ಸಮುದಾಯ ಅಸಂಖ್ಯದಲ್ಲಿ ಎಷ್ಟಿದೆ ಅಂತ ಬಂದಿತ್ತು. ಅದು ಲಿಂಗಾಯತಗೋಸ್ಕರ ಯಾರು ಅಂತಕ್ಕಂಥ ಅವರು ನಮ್ಮನಿಗೆ ಇದ್ಮೇಲೆ ರಮೇಶ್ ಮಾತಾಡೋದು ನೋಡಿ. ಜಾತಿ ರಾಜಕಾರಣ ಮಾಡಬೇಕಾದ್ರೆ ವಿಚಾರ ಮಾಡಿ ಜಾತಿ ನಾನು ಮಾತಾಡೋಲ್ಲ, ಜಾತಿ ಬಗ್ಗೆ ಮಾತಾಡಿದ್ರೆ ತಪ್ಪಾಭಿಪ್ರಾಯ ತಗೊಂಡು ಎಲ್ಲ ಸಮುದಾಯಗಳು ಎಷ್ಟು ಮಾಡಿ ಒಗ್ಗಟ್ಟಿದ್ದಾರೆ. ಇಲ್ಲಿ ಮಹಾನ್ ಪುಣ್ಯಾತ್ಮ ನಾನು ಹೇಳಿದೆ, ಎಲ್ಲಿ ನಮ್ಮ KPCC ನಾನು ಕಾಂಗ್ರೆಸ್ನಾಗಿದ್ದವರು, KPCC ಅಧ್ಯಕ್ಷರು ಮತ್ತು ನಮ್ಮ DK ಶಿವಕುಮಾರ್ ಸುರೇಶ್ ಎಲ್ಲ ಬಂದು ಕಾಂಗ್ರೆಸ್ ರಿಸಲ್ಟ್ನಲ್ಲಿ ಅವಾಗ ಹೇಳಿದ್ರು ಏನಪ್ಪ ಶಿಕ್ಷಣಕ್ಕೋಸ್ಕರ ಟಿಕೆಟ್ ಕೊಡ್ತೀನಿ. ಆ ಟಿಕೆಟ್ ಕೊಡ್ತೀನಿ ಅಂತ ಪುಣ್ಯಾತ್ಮ ರಾತ್ರಿ ಹೋಗಿ ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ, ನನಗೆ ಟಿಕೆಟ್ ಕಟ್ಟೋಣ ಅಂತ JDS ಒಂದು ಭಾಗ ಮಾಡ್ಕೊಂಡು ಸಿದ್ದರಾಮಯ್ಯ ಬಾರಿ ಬಂತು. ಯಾವ ಕಾಂಗ್ರೆಸ್ ಯಾರು ಕರ್ಕೊಂಬಂದಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ JDS ಕರ್ಕೊಂಬಂದಿದ್ದಾರೆ. ಅವ್ರಿಗೆಲ್ಲ ಮುಸ್ಲಿಮರು JDS ನಿಷ್ಠಾವಂತ ಕಾಂಗ್ರೆಸ್, ನಿಷ್ಠಾವಂತ ರಾಜಕಾರಣ ಯಾರು ಕಾಂಗ್ರೆಸ್ನ ನಿಂತಿದ್ರೆ ಅವರೆಲ್ಲ ಮಾಡಿದ್ದಾರೆ. ಉದಾಹರಣೆ ಒಂದು ಉದಾಹರಣೆ ಕೊಡ್ತೀನಿ ನೋಡ್ರಿ, BL ಸಿಂಗ್ ಕಾಂಗ್ರೆಸ್ನ ನಿಷ್ಠಾವಂತ ಪ್ರಜೆ ನಮ್ಮ ಅರಸೀಕೆರೆ
ಚುನಾವಣೆ ಬಂದಿದ್ದೀವಲ್ಲ ಅಲ್ಲಿದ್ದೀರಪ್ಪ ಅಂದ್ರೆ ನಮ್ಮ ವೀಕ್ಷಕರಾಗಿರ್ತಾರೆ. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಕೂತಲ್ಲಿ 13-14 ಹೋಗ್ತೀನೋ ಯಾರು ತೆಗಿಯತ್ತಿದ್ದೀರಿ. ಹಿಂದೆ ಸಂಜೆನಾಗ ಬೆಳಗ್ಗಿಂದ ಸಾಯಂಕಾಲ ತನಕ ಕಾಂಗ್ರೆಸ್ ಸಂಘಟನೆ, 10 ಗಂಟೆ ಮೇಲೆ JDS ಸಂಘಟನೆ. ಹೀಗಾಗಿ 15 ವರ್ಷಗಳ ಸತತವಾಗಿ JDS ನಲ್ಲಿ ಹಿಂಬಾಲಿಕರಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಉದ್ದೇಶ? ಯಾಕಂದ್ರೆ ಬಸವಣ್ಣವ್ರ ಬಗ್ಗೆ ಮಾತಾಡೋದಕ್ಕೆ ಯಾರಿಗೂ ಹಕ್ಕ ಇಲ್ಲ. ಅವ್ರಿಗೆ ಎಲ್ಲರೂ ಪ್ರತಿಷ್ಠಾಪನೆ ಮಾಡಿದ್ರೆ ಎಲ್ಲ ಈಗ ಅಂಬೇಡ್ಕರ್ ಪ್ರತಿಷ್ಠಾಪನೆ ಮಾಡಿದ್ರೆ ಯಾರು ಜನ ಮಾಡಿದ್ರೆ ಅಸಿಕರಿಗೆ ಬೇಕಾದಷ್ಟು ಸಮಾಜಕ್ಕೆ ಬಂದಿರತಕ್ಕಂಥದ್ದು, ದೇಶಕ್ಕೆ ಸ್ವಾತಂತ್ರ್ಯ ಕೆಲಸ ಮಾಡ್ತಕ್ಕಂಥ ಎಲ್ಲ ಪ್ರತಿಮೆ ಮಾಡಿದ್ದಾರೆ. ಶಿವಾಜಿ ಪ್ರತಿಮೆ ಮಾಡಿದ್ದಾರೆ. ಏನು ಸಾಕು ಬಸವಣ್ಣ ಪ್ರತಿಮೆ ಮಾಡೋಕ್ಕೆ ಇಳಿಸಬಾರ್ದು ಮನಸ್ಸಿನಲ್ಲಿ ಇದೆಲ್ಲ ಕಾಣುತ್ತೆ. ಯಾಕೆ ಅನುಕೂಲ ಇರಬೇಕು. ಸಮಾಜದಲ್ಲಿ ಒಟ್ಟುತ್ಪತ್ತಿ ಮಾಡಿ ಸಮಾಜದ ಒಟ್ಟಾಡ್ತಕ್ಕಂಥ ರಾಜಕಾರಣ ಮಾಡಬಾರ್ದು. ತಾವು ದಯಮಾಡಿ ನಾವು ಶಾಸಕರು ಈ ಮಾತಾಡದೆ ಅಂದರೆ ಅರಸೀಕೆರೆ ಕ್ಷೇತ್ರದಲ್ಲಿ ಎಲ್ಲ ಜನಾಂಗರು ನೆಮ್ಮದಿಯಾಗಿದ್ದಾರೆ. ನೀವು ಫಾಲೋವರ್ಸ್ಗೆ ಏನಾದ್ರು ಹೇಳಬೇಕು ಅಂತಿದ್ರೆ ದಯಮಾಡಿ ಈ ಸಲದ ಪತ್ರಿಕಾ ಮಾಧ್ಯಮದಗೋಸ್ಕರ ಕರೆದು ಹೇಳಿ ಅವನ್ನೆಲ್ಲ ಎಲ್ಲರನ್ನೂ ಗಂಭೀರಿಸ್ತಕ್ಕಂಥ ವ್ಯವಹಾರ ಮತ್ತು ಜಾತಿ ಬಳಸ್ತಕ್ಕಂಥ ವ್ಯವಹಾರ ಇಲ್ಲಿಗೆ ದಯಮಾಡಿ ಹೇಳ್ಬಿಟ್ಬಿಡಿ. ನಾವು ಕರೆಯಲ್ಲ, ನಾವು ಕರೆದು ಹೇಳಲ್ಲ, ಯಾಕೆ ಹೇಳ್ಬೇಕಾಗಿದೆ ಅಂತಂದ್ರೆ ಈ ಥರದ್ದು ಶುರುವಾಗಬಾರ್ದು. ಇದು ಮನಸ್ಥಿತಿ ಬದಲಾವಣೆ ಆಗಿ ಅರಸೀಕೆರೆಗೆ ಒಂದು ದೊಡ್ಡ ಹೆಸರಿದೆ, ಕೀರ್ತಿ ಇದೆ. ಇಲ್ಲಿ ಇರ್ತಕ್ಕಂಥವ್ರು ಜೇರ್ಕಲ್ ಸಿದ್ದೇಶ್ವರ ಬೆಟ್ಟರು, ಜೇರ್ಕಲ್ ಸಿದ್ದೇಶ್ವರ ನೋಡ್ತಾ ಇದ್ದಾರೆ. ಆ ಗಂಗಾಮಾಳಿಕ ದೇವರು ನೋಡ್ತೈತೆ. ಇಲ್ಲಿ ಬೇಕಾದಷ್ಟು ಹೆಸರು ನಮ್ಮ ಲಕ್ಷ್ಮೀನಾರಾಯಣ ರಂಗನಾಥ ದೇವಸ್ಥಾನ ಇದೆ. ಇವೆಲ್ಲ ದೊಡ್ಡ ದೊಡ್ಡ ಇತಿಹಾಸ ಇರ್ತಕ್ಕಂಥ ಊರುಗಳು ಅರಸೀಕೆರೆ. ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡಿ ನೀವು ಗೆದ್ದಿದ್ದೀರಾ, MLA ಆಗಿದ್ದೀರಾ. ನಮ್ಮದೇ MLA ಇಲ್ಲ, ಜನ ಆಶೀರ್ವಾದ ಮಾಡಿದ್ರೆ MLA ಆಗಿದ್ದಾರೆ. ಇದೆಲ್ಲ ಯಾಕೆ ಏನೇನು ಮಾಡಿದ್ರೆ ಅಂತ ನಾವೆಲ್ಲ ನಮ್ಮನ್ನ ಇಟ್ಕೊಂಡಿದ್ದೀವಿ. ಸಂದರ್ಭ ಬಂದಾಗ ಮಾತಾಡ್ತೀವಿ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬಂದಾಗ ನಿಮ್ಮ ಕೆಪಾಸಿಟಿ ಎಷ್ಟು ಅಂತ ಗೊತ್ತಾಗುತ್ತೆ. ಯಾರು ಏನು ಮಾಡಿದ್ದಾರೆ, ಪಕ್ಷಗಳು ಏನು ಮಾಡಿದ್ದಾರೆ. ಬಟ್ ನಾವು ಅದನ್ನ ಏನು ಅನಿಸ್ತಾ ಇದ್ದೀವಿ ಅಂದರೆ ಯಾರು ಹೊರದೋಡಿಸ್ತಕ್ಕಂಥ ವಿದ್ಯೆ, ಓಡಿಸ್ತೀನಿ ಅಂತಕ್ಕಂಥ ವಿದ್ಯೆಗೆ ಯಾರು ಟಿಕೆಟ್ಗೆ ಮುಂದಿರೋದೇ ಮಾಡಿ ಚಂದ್ರಶೇಖರ್ ಸಾಹೇಬ್ರೆ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಾ. ಕಾಂಗ್ರೆಸ್ ಪಕ್ಷದಿಂದ ನಿಮ್ಮ ಹೇಳಿಕೆ ನಾನು ಕೇಳಿದ್ದೀವಿ. ಅದೇ ರೀತಿಯಲ್ಲಿ ಇನ್ನೂ ಒಂದು ಹೋರಾಟ ಮಾಡಿ ನಾವು ಸಮಾಜದಿಂದ ಏನ್ ಕೇಳ್ತಿದ್ವಪ್ಪ ಅಂದ್ರೆ ನಿಮ್ಗೆ ಏನಾರ ಆ ಶಕ್ತಿ ಇದ್ರೆ ಹೋಗಿ ಯಾವ್ದಾರ ಒಂದು ನಿಗಮದಲ್ಲಿ ಫಸ್ಟ್ ತಗೊಂಡ್ಬನ್ನಿ. ನಿಮಗೆ ಹೋರಾಟ ಮಾಡಿರಿ ರೈತರಿಗೆ. ರೈತರ ಪರವಾಗಿ ಸರ್ಕಾರ ಇದೆ, ಬೇಕಾದಷ್ಟು ಯೋಜನೆಗಳು ಇದಾವೆ. ಏನು 15 ಶಾಸಕರಿಗೆ 2.5 ವರ್ಷ ಕಾಣುತ್ತೆ. ಯಾವುದು ನಿಜ ಮಾಡಿದೆ, ಯಾವುದು ಇಲ್ಲ. ಅದನ್ನು ದಯಮಾಡಿ ಯಾವ ಸಮಾಜವನ್ನು ಹೊರಹಾಸ್ಬೇಡ್ರಿ. ಸಂದೇಶಕ್ಕೆ ದಯಮಾಡಿ ಈ ಹೋಗ್ಬೇಡ್ರಿ. ಇದಕ್ಕೇನಾರ ನೀವು ಇದೇ ರೀತಿ ಬೆಳವಣಿಗೆ ಆದರೆ ನಾವು ನಮ್ಮ ಕೆಲಸ ಏನು ಮಾಡಬೇಕಾಗುತ್ತೆ ಮುಂದಿನ ತೋರಿಸ್ತೀವಿ ಅಂತಕ್ಕಂಥ ಹೇಳೋಣ ಮಾತುಗಳು. ಸ್ವಾಗತ ಕೋರುತ್ತಾ, ಏನು 3 ದಿನದ ಹಿಂದೆ ನನ್ನ ಅಣ್ಣಂದಿರೆಲ್ಲ ಬಸವನ ಹೆಸರಿಗೆ ಮಾತ್ರ ಪತ್ರಿಕಾಗೋಷ್ಠಿ ಮಾಡಿ ಸಮಾಜ ಎರಡು ಮಾಡೋಕ್ಕೆ ಹೇಳ್ಕೊಟ್ಟಂಥ ಶಾಸಕರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. 2008ರಲ್ಲಿ GS ಶಶಿಧರವ್ರದ್ದು ಒಂದೇ ಒಂದು ಕ್ರಷರ್ ಇತ್ತು. 2008ರಲ್ಲಿ ಮೊದಲನೇ ಬಾರಿ ಶಾಸಕರಾದರು. ಶಾಸಕರಾದಾಗ ಶಶಿಧರವ್ರ ಕ್ರಷರ್ಗೆ ಎಷ್ಟು ವ್ಯಾಪಾರ ಆಗುತ್ತೆ ಅನ್ನೋದು ನನಗೂ ಗೊತ್ತು, ಅವ್ರಿಗೂ ಗೊತ್ತು. ಒಂದನೇದಾಗಿ ವೀರಶೈವರಿಂದ ಅವರನ್ನ ನುಡಿಯೋಕ್ಕೋಸ್ಕರ ಇಲ್ಲಿನ ತನಕ 3 15 ವರ್ಷ ಅಂದ್ರೆ 3 ಪೀರಿಯಡ್ ರಾಜಕಾರಣ ಮಾಡ್ಕೊಂಡ್ಬಂದ್ರು. ಅದಾದ ನಂತರ ನಮ್ಮ ಕಲ್ಸಾದ ರೆಡ್ಡಿ ವಿಶ್ವನಾಥ್ ಒಂದು ಪ್ರೆಷರ್ ಇತ್ತು. ವೀರಶೈವರನ್ನ ಹೆಂಗ್ ತುಳ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅವ್ರದ್ದು ಮುಗಿಸಿದ್ರು. ಅದಾದ ನಂತರ ನಮ್ಮ ಶಿವಶಂಕರ ಸ್ವಾಮಿದು ಅರ್ಕೆರಲ್ಲಿತ್ತು, ಅವ್ರನ್ನ ಮುಗಿಸಿದ್ರು. ಅದಾದ ನಂತರ ನಮ್ಮ ಗಣೇಶ್ ಬಿಡಿ ಸುರೇಶ್ ಅವ್ರದ್ದು ಪ್ರೆಷರ್ ಇತ್ತು, ಅವ್ರನ್ನ ಮುಗಿಸಿದ್ರು. ಅವ್ರನ್ನ ಮುಗಿಸಿ ವೀರಶೈವರು ಮುಗಿಸಾಯ್ತು. ಈಗ 17 ವರ್ಷದ ಮೇಲೆ ನಾವು ನಮ್ಮ ಪೂರ್ವಿಕರು ಮಾಡ್ಕೊಂಡಂತ ಬಸವ ಜಯಂತಿಗೆ 17 ವರ್ಷದಿಂದ ನಾವು ಪ್ರತಿ ಮೇ 10ನೇ ತಾರೀಕು 5ನೇ ತಾರೀಕು ಏನ್ ಬಸವ ಜಯಂತಿ ಬರುತ್ತೆ, ಒಂದು ಎಲ್ಲಾ ಜನಾಂಗದಲ್ಲೂ ಅವ್ರವ್ರ ಜಯಂತಿಯನ್ನು ಉತ್ಸವ ಮಾಡ್ತಿದ್ರು. ಆತ ವೀರಶೈವರು ಒಂದು ಉತ್ಸವ ಮಾಡ್ತಿದ್ರು. ಒಂದೇ ಒಂದು ಈ ಶಾಸಕರು ಹೂವನ್ನು ಸದ್ಯ ಬಸವಣ್ಣನ ಫೋಟೋ ಮೇಲೆ ಹಾಕಕ್ಕೆ ಬರದೇ ಇದ್ದಂತರು 17 ವರ್ಷ ಆದ ತದನಂತರ ವೀರಶೈವರನ್ನ 2 ಮಾಡಕ್ಕೆ ಒಂದು ಪತ್ರಿಕಾಗೋಷ್ಠಿ ಮಾಡಿದರು. ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ನಾವು ವಯಸ್ಸು ಚಿಕ್ಕವರಾಗಿರ್ಬೋದು, ನಾವು ಹಿಂದಿನ ಏನ್ ಹೇಳಿದ್ರು ಅದನ್ನ ಮಾತ್ರ ನಾವು ಕೇಳ್ಕೊಂಡಿದ್ದೀವಿ.
ಆ ರೂಪದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಬಸವಣ್ಣನ ಪುತ್ಥಳಿ ಮಾಡೋಣ, ಇಲ್ಲ ಬಸವೇಶ್ವರನ ಒಂದು ವಿಗ್ರಹ ಮಾಡಿಡಕ್ಕೆ ಇಷ್ಟೊಂದು ರಾಜಾಂತ ಮಾಡಕ್ಕೆ ಇಷ್ಟು ದಿನ 17 ವರ್ಷ ರಾಜಕಾರಣ ಬೇಕಾಯ್ತ ಶಾಸಕರೇ. ಆಯ್ತು, ಅದು ಒಂದು ಸೈಡಿಗೆ. ಇದಾದ ನಂತರ ಇದೇ ಅರಸಿಕೆ ನಗರಸಭೆ ಪುರಸಭೆ ಇದ್ದಾಗ ಜನರಲ್ ಬಜಾರ್ ಇದೇ ವೀರಶೈವರನ್ನ ಇವತ್ತು ಒಂದು ಮಾಡಕ್ ಹೋಗ್ತಾ ಇದ್ದೀರಾ. ವೀರಶೈವರಿಗೆ ಮೀಸಲಿಟ್ಟಂತ ಜಾಗದಲ್ಲಿ ಬೇರೆ ಬೇರೆ ಸಮಾಜದವ್ರನ್ನ ಅಧ್ಯಕ್ಷರಿಗೆ ಕೊಟ್ಟಿದ್ದೀರಾ. ಅವಾಗ ವೀರಶೈವ ನೆನಪಾಗ್ಲಿಲ್ವಾ? ಅವಾಗ ಈ ಬಸವಣ್ಣ ನೆನಪಾಗ್ಲಿಲ್ವಾ? ಬಸವಣ್ಣ ಯಾವಂದ್ರೆ ವಿಶ್ವಗುರು. ಇದು ಬರೀ ಲಿಂಗಾಯತರ ಸಮಾಜಕ್ಕೆ ಬಸವಣ್ಣ ಅಲ್ಲ, ಬಸವಣ್ಣ ಎಲ್ಲಾ ಸಮಾಜದವ್ರನ್ನ ಒಂದು ಸಂಸ್ಕಾರ ಕೊಟ್ಟು ಈ ಸಮಾಜದಲ್ಲಿ ಎಲ್ಲರೂ ಮುಂದೆ ಬರಬೇಕು ಅಂತ ಹೇಳಿದಂತ ಜಗಜ್ಯೋತಿ ಬಸವೇಶ್ವರನ್ನ ಯಾರೋ 4 ಜನ ಎಲ್ಲ ತುಳಿದಾದ್ಮೇಲೆ ಏಕೆಂತಕ್ಕೆ ಬಂದಿದ್ದೀರಾ? ದಯಮಾಡಿ ಎಲ್ಲ ನನ್ನ ಅಣ್ಣಂದಿರು ಇದಕ್ಕೆ ಕೂಡಿ ಮದುವೆ ಘೋಷಣೆ ಮಾಡಿದ್ರು. ಅವ್ರಿಗೆ ಇನ್ನೊಂದ್ಸತಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತು ಮನವಿ ಮಾಡ್ತೀನಿ. ಅವ್ರವ್ರದ್ದೇ ಆದಂತ ಜೀವನ ಮಾಡಿ ಅವ್ರವ್ರದ್ದೇ ಆದಂತ ಒಂದು ವೃತ್ತಿಗಳಿದ್ದಾವೆ. ಆ ವೃತ್ತಿ ಮಾಡ್ತಾ ಇದ್ದು ರಾಜಕಾರಣ ಬರುತ್ತೆ, ಚುನಾವಣೆ ಬಂದಾಗ ಗೆಲ್ತಾರೆ, ಯೋಗ ಇದ್ದಾಗ ಗೆಲ್ತಾರೆ. ಇವರು ಅಭಿವೃದ್ಧಿ ಅಧಿಕಾರ ಅಂತಾರೆ. ಉದಾಹರಣೆ, ನಾವು ದಿನನಿತ್ಯ ಸಾವಿರಾರು ವೆಹಿಕಲ್ ಓಡಾಡ್ತೇವೆ. ನಮ್ಮ ಅಂಚೆಗೋಗ್ಲಲ್ಲಿ ಮರುಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆ ಒಂದು ತಿಂಗಳಿಂದ ಒಂದು ವೆಹಿಕಲ್ ಹೋಗಕ್ ಆಗ್ತಾ ಇಲ್ಲ. ಏನ್ ಅಭಿವೃದ್ಧಿ ಮಾಡಿದ್ದಾರೆ? ಅಭಿವೃದ್ಧಿ ಅಂದ್ರೆ ಏನು ಅಂದ್ರೆ ಪರ್ಸೆಂಟೇಜ್ ಇಸ್ಕೊಳ್ಳೋದೆಯ? ಅಭಿವೃದ್ಧಿ ಅಂದ್ರೆ ಏನು? ವೃತ್ತಿ ಅಂದ್ರೆ ಏನು? ಅವ್ರಿಗೆ ಗೊತ್ತಾಗ್ಬೇಕು. ಮಾತೆತ್ತಿ ವೀರೇಶ್ವರ ಹೊಟ್ಟೆಪಾಡಿ ಮಾಡಿದ್ದಾರೆ ಅಂತ ಇದೇ ಪಿ ಸರ್ಕಲ್ ಅಲ್ಲಿ ಹೇಳಿದ್ದಾರೆ ಇದೇ ಶಾಸಕರು. ಅವತ್ತು ಗೊತ್ತಿರುವ ವೀರೇಶ್ವರ ಇವತ್ತು ಬೇಕಾಗ್ತಾರೆ, ಬಸವನ ಪ್ರತಿಮೆ ಮಾಡಕ್ಕೆ ವೀರೇಶ್ವರ ಬೇಕಾಗ್ತಾರೆ ಅಂತ ಗೊತ್ತಾಗಲ್ವಾ? ವಿದ್ಯುತ್ ಬಂದಿಲ್ಲ. ಇದು ಸಾಕ್ಷಿ. ಇದು ಅದಕ್ಕೆ ನನ್ನ ಅಣ್ಣಂದಿರಿಗೆ ಮತ್ತೆ ಶಾಸಕರಿಗೆ ಒಂದು ಪ್ರಾರ್ಥನೆ ಮಾಡ್ತೀನಿ, ಮನವಿ ಮಾಡ್ತೀನಿ. ಯಾವುದೇ ಜಾತಿಯ ಒಡೆದು ಆಳ ನೀತಿ ಮಾಡಬೇಡ್ರಿ. ಎಲ್ಲರೂ ಒಟ್ಟಿಗೆ ತಗೊಂಡು ಮಾಡ್ರಿ. ಈ ಕ್ಷೇತ್ರದ 2,45,000 ಮತದಾರರಿದ್ದಾರೆ. ಓಟ್ ಯಾರು ಹಾಕ್ಬೋದು? ಆಗ್ಲಿ, ಸಂತೋಷ. ಇದೇನು ಬಸವ ಜಯಂತಿ ಬಸವೇಶ್ವರ ಪುತ್ಥಳಿ ಮಾತ್ರ ಈಗ ಜ್ಞಾಪಕ ಬಂದ. ಯಾಕೆ ನಮ್ಮ ಕೆಂಪೇಗೌಡರು ಜಯಂತಿ ಮಾಡೋದ್ರ ಬಗ್ಗೆ ಇದೇ ಸಂತೆನಹಳ್ಳಿ ಹತ್ರ ಒಂದು ದೊಡ್ಡ ವಿಗ್ರಹ ಮಾಡಿ ಅದು ನಾವು ಕೈ ಕೊಡ್ತೀವಿ. ನನ್ನ ಕೈಲಾದ್ರೆ ನಾನು 500,000 ರೂಪಾಯಿ ಕೊಡ್ತೀನಿ. ಯಾಕೆ ಬಸವಣ್ಣ ಒಬ್ಬನೇ ಈಗ ಸದ್ಯ ಜ್ಞಾಪಕ ಬಂದ್ಬಿಟ್ಟಿದ್ದಾರೆ? ಏನು 80,000 90,000 ವೀರಶೈವ ಓಟ್ ಬೇಕು ಅಂತ ಬಂದಿದ್ದಾನ? ಕೆಂಪೇಗೌಡರು ಸದ್ಯ ಈ ಕರ್ನಾಟಕ ರಾಜ್ಯಕ್ಕೆ ಅವ್ರದೇ ಆದಂತ ಕೊಡುಗೆ ಇದೆ. ವಿಧಾನಸೌಧದಲ್ಲಿ ಅವ್ರ ಹೆಸರಿದೆ. ಅದೇ ಒಕ್ಕಲಿಗ ಸಮಾಜದವರು ಈ ರಾಜ್ಯದಲ್ಲಿ ಸುತ್ತಮುತ್ತ ಒಕ್ಕಲಿಗರು ಜಯಂತಿ ಮಾಡ್ತಾರೆ, ಕೆಂಪೇಗೌಡರು ಜಯಂತಿ ಮಾಡ್ತಾರೆ, ಎಲ್ಲಾ ಸಮಾಜದವರು ಜಯಂತಿ ಮಾಡ್ತಾರೆ. ಯಾಕೆ ಬಸವಣ್ಣನ ಮಾತ್ರ ಯಾಕೆ ಅರಸೀಕೆ ಕ್ಷೇತ್ರದಲ್ಲಿ ಮಾತ್ರ ಈ ದಯಮಾಡಿ ನಮ್ಮ ಅಣ್ಣಂದಿರಿಗೆ ಪತ್ರಿಕಾಗೋಷ್ಠಿ ಮಾಡಿದಂತ ನಮ್ಮ ಅಣ್ಣಂದಿರಿಗೆ ಹೇಳ್ತೀನಿ, ಅವ್ರವ್ರದೇ ಆದಂತ ವೃತ್ತಿ ಇದಾವೆ, ನಾವು ಮಾಡ್ರಿ. ನೀವು ಯಾವ್ದಾದ್ರು ಪಾರ್ಟಿಲಿದೆ ನೀವು ಓಟ್ ಹಾಕಿದ್ರಿ, ನಾವು ಯಾವ್ದಾದ್ರು ಪಾರ್ಟಿ ಇಲ್ಲಿ ವ್ಯಕ್ತಿ ಪರವಾಗಿ ಯಾವುದೇ ಇದ್ರ ಪರವಾಗಿ ನಾವು ಇಲ್ಲಿ ಮದುವೆ ಮಾಡ್ತಾ ಇಲ್ಲ, ಸಮಾಜದ ಪರವಾಗಿ ಮಾಡ್ತಾ ಇದೀವಿ. ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ, ಅವ್ರವ್ರದೇ ಆದ ವೃತ್ತಿ ಇದೆ, ಆ ವೃತ್ತಿಗೆ ಸರಿಯಾಗಿದ್ರೆ ಯಾರೋ ಓಲೈಕೆ ಮಾಡೋದಾರ ಈ ಸಮಾಜ ಒಡೆಯ ಮಾಡಬೇಡ್ರಿ ಅಂತ ಹೇಳ್ತಾ ಕಾಂಪೌಂಡ್ ಪೂಜೆ ಮಾಡೋದು ಮತ್ತೆ ಕಾಂಪೌಂಡ್ ಕಟ್ಸೋದು. ಆದರೆ ನಮ್ಮ ಸಮಾಜದವರಿಗೆ ತಯಾರಿಲ್ಲ ನೋಡಿ. ನಾವು ಶಾಸಕರಿಗೆ ನೇರವಾಗಿ